ಮಾಹಿತಿ ನೀಡಿದರೂ ವಿದ್ಯುತ್ ದುರಸ್ತಿ ಮಾಡಲು ನಿರ್ಲಕ್ಷ್ಯ ತೋರಿದ ಹೆಸ್ಕಾಂ ಸಿಬ್ಬಂದಿ ನಡವಳಿಕೆ ಖಂಡಿಸಿ ಮುದ್ನಾಳ್ ತಾಂಡಾ ನಿವಾಸಿಗಳು ದಿಢೀರನೆ ಹೆಸ್ಕಾಂ ಪವರ್ ಸ್ಟೇಷನ್ಗೆ ಘೇರಾವ್ ಹಾಕಿ ಪವರ್ ಮ್ಯಾನ್ ಸ್ಟೇಷನ್ ಉಸ್ತುವಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ಬುಧವಾರ ರಾತ್ರಿ ನಡೆದಿದೆ. ತಾಂಡಾಕ್ಕೆ ವಿದ್ಯುತ್ ಪೂರೈಸಲು ಒಂದು ಟಿಸಿ ಅಳವಡಿಸಲಾಗಿದೆ. ಮಧ್ಯಾಹ್ನವೇ ಈ ಟಿಸಿಯ ಡ್ವೆಲ್ ಔಟ್ ಆಗಿ ವಿದ್ಯುತ್ ನಿಲುಗಡೆ ಆಗಿತ್ತು. ಇದನ್ನು ತಾಂಡಾದವರು ತಮ್ಮ ಭಾಗದ ಪವರ್ ಮ್ಯಾನ್ ಗಮನಕ್ಕೆ ತಂದಿದ್ದರು. ಆದರೆ ಸಂಬಂಧಿಸಿದ ಸೆಕ್ಷನ್ ಅಧಿಕಾರಿ ರಾತ್ರಿ 10 ಗಂಟೆಯಾದರೂ ಲೈನ್ ಎಲ್ಸಿ ಕೊಡದ ಕಾರಣ ಡ್ವೆಲ್ ಜೋಡಿಸುವುದು ಆಗಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ತಾಂಡಾದವರು ತಮ್ಮ ಆಕ್ರೋಶ ಹೊರಹಾಕಿದರು. ಅಲ್ಲ ಒಂದ್ 3 ವರ್ಷದಿಂದ ಅದೊಂದು ಕೇಬಲ್ ಸರ್ 3 ವರ್ಷ ಆತ ನಾನು ಇನ್ನು 3-4 ವರ್ಷಗಳಿಂದ ಟಿಸಿಎ ಕೇಬಲ್ ಸಂಪೂರ್ಣ ಹಾಳಾಗಿದ್ದು ಮೇಲಿಂದ ಮೇಲೆ ತುಂಡಾಗುತ್ತಿದೆ. ಇದನ್ನು ಬದಲಾಯಿಸುವಂತೆ ಹಲವು ಬಾರಿ ಹೇಳಿದರೂ ಹೆಸ್ಕಾಂನವರು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಕೆಲವೇ ದಿನಗಳ ಅಂತರದಲ್ಲಿ ಬಹಳಷ್ಟು ಸಾರಿ ಈ ಸಮಸ್ಯೆ ತಲೆದೋರಿದೆ. ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗುತ್ತಿಲ್ಲ. ಬುಧವಾರ ಸಂಜೆ 4ಕ್ಕೆ ಡ್ವೆಲ್ ಔಟ್ ಆಗಿದೆ. ರಾತ್ರಿ 9 ಗಂಟೆಯಾದರೂ ಸರಿಪಡಿಸಲು ಮುಂದಾಗುತ್ತಿಲ್ಲ. ಕತ್ತಲೆಯಲ್ಲೇ ರಾತ್ರಿ ಕಳೆಯಬೇಕೆ ಎಂದು ಆಕ್ರೋಶ ಹೊರಹಾಕಿದರು. ಕರೆಕ್ಟ್ ನಮ್ದು ಏನಾದ್ರು ನಮ್ ತಾಳೆ ಕಟ್ಬೇಕೈತ ತಿಂಗಳ ಕರೆಂಟ್ ಕೊಡ್ರಲ್ಲ ಸಪ್ಲೈ ನೀವು. ಈಗ ಮಧ್ಯಾಹ್ನ 3 ಎಷ್ಟೇ 4 ಗಂಟೆಯಲ್ಲಿ ದಿವಾಲ್ ಆಗ್ಯದ ಹೋಗ್ಯದ. ಇನ್ನ ತರೋದ್ರ ದಿವಾಲ್ ಹಾಕಂಗಿಲ್ಲ ಅಂದ್ರೆ ಹೆಂಗಪ್ಪ? ಅಲ್ಲ ಸಣ್ಣ ಹುಡುಗರು ಮಕ್ಕಳದ್ ಹೆಂಗ ಹುಳ ಉಪ್ಪಡಿ ಮೊದಲ ಬ್ಯಾಸ್ಗಿ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಎಂದು ಸಮರ್ಥಿಸಿಕೊಳ್ಳಲು ಮುಂದಾದ ಆ ಭಾಗದ ಪವರ್ ಮ್ಯಾನ್ ಹನುಮಂತ್ ಚಲವಾದಿ ಅವರು ನಮ್ಮ ಸೆಕ್ಷನ್ ಅಧಿಕಾರಿ SS ಪಾಟೀಲ್ ಅವರ ಗಮನಕ್ಕೆ ಸಮಸ್ಯೆಯನ್ನು ಹಲವು ಬಾರಿ ತರಲಾಗಿದೆ. ಟಿಸಿ ಕೇಬಲ್ ಬದಲಾಯಿಸಬೇಕೆನ್ನುವ ವಿಷಯವನ್ನು ತಿಳಿಸಲಾಗಿದೆ. ಅವರು ಹೊಸ ಕೇಬಲ್ ಕೊಟ್ಟರೆ ನಾನು ಅದನ್ನು ಜೋಡಿಸುವುದು ಸಾಧ್ಯ. ಬುಧವಾರ ಸಂಜೆ ಡ್ವೆಲ್ ಔಟ್ ಆಗಿದ್ದನ್ನು ತಿಳಿಸಿ LC ತೆಗೆದುಕೊಳ್ಳಲು ಹೇಳಬೇಕೆಂದರೆ ಪಾಟೀಲರು ಕರೆ ಸ್ವೀಕರಿಸಲಿಲ್ಲ. ಬೇರೆ ಸೆಕ್ಷನ್ ಅಧಿಕಾರಿ ಭೀಮಣ್ಣ ಯಲಗೋಡ್ ಅವರನ್ನು ಸಂಪರ್ಕಿಸಿ ಡ್ವೆಲ್ ಹಾಕಬೇಕು, ಲೈನ್ LC ಕೊಡಿ ಎಂದು ಕೇಳಿದೆ. ಆದರೆ ಅವರು ಕಂದಗನೂರಲ್ಲಿ MLA ಅವರ ಕಾರ್ಯಕ್ರಮ ನಡೆದಿದೆ. ಆ ಕಾರ್ಯಕ್ರಮ ಮುಗಿಯುವ ತನಕ LC ಕೊಡುವುದಿಲ್ಲ ಎಂದಿದ್ದಾರೆ. LC ಕೊಡದೆ ನಾನು ಲೈನ್ ಕೆಲಸ ಮಾಡಲು ಸಾಧ್ಯವಿಲ್ಲ. ಕೇಳಿದ ಕೂಡಲೇ LC ಕೊಟ್ಟಿದ್ದರೆ ಸಮಸ್ಯೆ ಆಗುತ್ತಿರಲಿಲ್ಲ ಎಂದು ತಿಳಿಸಿದರು. ಕೊನೆಗೆ AE ಅವರ ಗಮನಕ್ಕೆ ತಂದ ಮೇಲೆ ಎಲ್ಲರೂ ಓಡಾಡುತ್ತಿದ್ದಾರೆ ಎಂದರು. ಸರ್ ಮತ್ತೆ ನಾನು ಸ್ಟೇಷನ್ಗೆ ಫೋನ್ ಹಚ್ಚಿದ್ದೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಸ್ವಲ್ಪ ಹಿಂಗೆ ತಾಂಡಾದ ನಮ್ಮ ಹಳ್ಳಿಯೊಳಗೆ ಸ್ವಲ್ಪ ನ್ಯೂಟ್ರಲ್ ಕಟ್ಟಾಗೆ ಸುಟ್ಟು ಕೊಟ್ಟರೆ ಅಂತಂದ್ರೆ ಇವರು ಸೆಕ್ಷನ್ ಇವರು ಸ್ಟೇಷನ್ದವ್ರು ಹೇಳಿದ್ರು ಸರ್ ಇಲ್ಲಪ್ಪ ನಿಮ್ಗೆ ಕೊಡಕ್ಕೆ ಬರಲ್ಲ, ಫಂಕ್ಷನ್ ಐತೆ ನಿಮ್ಮ ಸೆಕ್ಷನ್ ಆಫೀಸರು ಎಲ್ಲರೂ ಹೇಳ್ಯಾರ LC ಕೊಡಲ್ಲ ಅಂತಂದಾಗ ನಾ ಮತ್ತು ನಾವು ಲೈನ್ ಇದ್ದ ಕಂಬ ಕೆಲಸ ಮಾಡೋಕ್ಕಾಗಲ್ಲ ಸರ್. ಮತ್ತು ಗ್ರಾಹಕರು ಫೋನ್ ಹಚ್ಚಿದ್ರು ಯಾಕೆ ಕೆಲಸ ಬಂದ್ ಮಾಡಪ್ಪ ಸರ್, ನನಗೆ LC ಕೊಡಲಾಗ್ಯಾರೆ, LC ಕೊಟ್ಟ ಮೇಲೆ ಬಂದ್ ಮಾಡ್ತೀನಿ ಅಂತ ಹೇಳಿದೆ ಸರ್ ಇಷ್ಟೇ. ಇದರಿಂದ ಆಕ್ರೋಶ ಭರಿತರಾದ ತಾಂಡಾದವರು ಶಾಸಕರಿಗೆ ಪ್ರಚಾರ ಮಾಡಲು ವಿದ್ಯುತ್ ಬೇಕಿದ್ದರೆ ಜನರೇಟರ್ ವ್ಯವಸ್ಥೆ ಮಾಡಿಕೊಳ್ಳಬೇಕಿತ್ತು. ಇಲ್ಲಿ ಇಡೀ ಒಂದು ತಾಂಡಾದ ಜನರಿಗೆ ರಾತ್ರಿ ವಿದ್ಯುತ್ ಇಲ್ಲದೆ ಸಮಸ್ಯೆ ಆಗಿದೆ. ಅಲ್ಲಿ ಶಾಸಕರ ಪ್ರಚಾರ ಕಾರ್ಯಕ್ಕೆ ವಿದ್ಯುತ್ ಕೊಡಲು ಹೆಸ್ಕಾಂನವರು ಕ್ರಮ ಕೈಗೊಂಡಿದ್ದಾರೆ. ಇದು ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆ ಅಲ್ಲವೇ? ಈ ರೀತಿ ಬೇಜವಾಬ್ದಾರಿ ಉತ್ತರ ನೀಡಿದ ಸೆಕ್ಷನ್ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕೆಲವರು ಆಗ್ರಹಿಸಿದರು. ಇನ್ನು ಬಹಳ ಹೊತ್ತಿನ ವಾದ ವಿವಾದ ವಾಗ್ದಾಳಿ ನಂತರ ಹೆಸ್ಕಾಂ AEE ರಾಜಶೇಖರ್ ಹಾದಿಮನಿ ಅವರ ಸ್ಪಂದನೆ ಸಿಕ್ಕ ನಂತರ ತಾಂಡಾದವರೊಂದಿಗೆ ಹನುಮಂತ್ ಅವರು ತೆರಳಿ ರಾತ್ರಿ 10:30 ಗಂಟೆಯ ತನಕ ಡ್ವೆಲ್ ಹಾಕಿ ವಿದ್ಯುತ್ ಮರುಸ್ಥಾಪಿಸಲು ಕ್ರಮ ಕೈಗೊಂಡರು. ಇದೇ ವೇಳೆ ತಾಂಡಾದ ನಿವಾಸಿಗಳಾದ ಬಸವರಾಜ ನಾಯಕ್, ರವಿಕುಮಾರ್ ನಾಯಕ್, ಸಚಿನ್ ಚೌಹಾಣ್, ರಾಘು ರಾಠೋಡ್, ಶಿವಾನಂದ್ ರಾಠೋಡ್, ಶಿರ್ಷಲ್ ರಾಠೋಡ್, ಶಂಕರ್ ಪವಾರ್, ಸುನಿಲ್ ರಾಠೋಡ್, ಪವನ್ ಕುಮಾರ್ ಲಮಾಣಿ, ಚೇತನ್ ಚೌಹಾಣ್, ಕೇಶವ್ ರಾಠೋಡ್, ಕಮಲೇಶ್ ಪವಾರ್, ಶಿವರಾಜ್ ಲಮಾಣಿ ಸೇರಿದಂತೆ ಹಲವು ನಿವಾಸಿಗರು ಇದ್ದರು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ TV, ಮುದ್ದೇಬಿಹಾಳ್.